ಹಾಂ ಹೇಳಿ ಸರ್. ಅದೇ ಒಂದು ಓಮ್ನಿ ಕಳಿಸಿದ್ರಲ್ಲ, ಹಾಂ ಸರ್. ಯಾವ್ದು ಮಾಡಲಿ ಸರ್ ಅದು? ಸರ್ 2009 ಸರ್, 10 ರಿಜಿಸ್ಟ್ರು. ಓಕೆ. ಓನರ್ ಎಷ್ಟಾಗಿದೆ ಸರ್? ಓನರ್ 5 ಆಗಿದೆ ಸರ್. 5 ಆಗಿದ್ದಾರೆ ಈಗ? ಹ್ಞೂ ಸರ್. ಓಕೆ. ಎಷ್ಟು ಓಡಿದೆ ಗಾಡಿ? ಸರ್ 120 ಓಡಿದೆ ಸರ್ ಅದು. 1,20,000. 20,000 ಸರ್. ಓಕೆ ಸರ್. ಇದು ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿ ಇದೆಯಾ? LPG ಅಪ್ರೂವಲ್ ಇದೆ ಸರ್, ಪೆಟ್ರೋಲ್ ವಿತ್ LPG ಅಪ್ರೂವಲ್. ಓಕೆ. ಎರಡು ರನ್ನಿಂಗ್ ಇದಾವೆ ಈಗ? ಹಾಂ ರನ್ನಿಂಗ್ ಇದೆ ಸರ್. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಅದು 5+5 ಸೀಟರ್ ಸರ್ ಅದು. 5 ಸೀಟ್ರ್ ಗಾಡಿ. ಹಾಂ ಸರ್. ಇಂಜಿನ್ ಯಾವುದು? MPF ಸರ್. MPF ಇಂಜನಾ? ಹಾಂ ಸರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ಮಟ್ಟಿದೆ ಸರ್? ಸರ್ ಇನ್ಸೂರೆನ್ಸ್ ಇನ್ನು 10 ತಿಂಗಳಿದೆ. FC 31 ಮಟ್ಟ ಇದೆ. 31? ಹ್ಞೂ ಸರ್. ಏನು ರೀಸೆಂಟಾಗಿ ಆಯಿತಾ FC? ಹಾಂ ರೀಸೆಂಟಾಗಿ ಸರ್, ಮೊನ್ನೆ ಜನವರಿ 3ಕ್ಕೆ ಆಯ್ತು. ಓಕೆ. ಗಾಡಿ ಏನಾದರೂ ರೀಪೇಂಟು ಟಚಪ್ ಆಗಿದೆಯಾ? ಯಾವುದೂ ಇಲ್ಲ ಸರ್. ಯಾವುದೂ ಇಲ್ಲ? ಹಾಂ ಕಂಪ್ನಿದೇನು ಪೇಂಟಿಂಗ್ ಇದೆ, ಅದರಲ್ಲೇ ಇದೆ. ಹಾಂ. ಅಂದರೆ ಈಗ ತಗೊಳ್ಳೋರಿಗೆ ಏನಾದರೂ ಖರ್ಚಿದೆಯಾ ಗಾಡಿದು? ಖರ್ಚು ಏನಿಲ್ಲ ಸರ್, ಅವ್ರಿಗೆ ಒಂದು ಖರ್ಚು ಅಂದ್ರೆ ಒಂದು 6-7 ಸಾವಿರ ರೂಪಾಯಿ ಖರ್ಚು ಬರ್ಬೋದು, ಅಷ್ಟು ಬಿಟ್ಟರೆ ಏನಿಲ್ಲ. ಮೈನರಿ ಸಣ್ಣ ಪುಟ್ಟ ಕೆಲಸ. ಹಾಂ. ಇನ್ನು ಯಾವುದು ಇಂಜಿನಲ್ಲಿ ಮತ್ತು ಬೇರೆ ಗಾಡಿದ ಒಂದು ರೂಪಾಯ್ದು ಕೆಲಸ ಇಲ್ಲ ಅವ್ರಿಗೆ. ಹಾಂ. ಏನು ಮಾಮೂಲಿ ಅಂದರೆ ಸೀಟ್ ಕವರು, ಸ್ವಲ್ಪ ವೈರಿಂಗ್ ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನು ಕೆಲಸ ಇಲ್ಲ ಅವ್ರದ್ದು. ಓಕೆ. ಅಂದರೆ ಈಗ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಗಾಡಿ? ರನ್ನಿಂಗ್ ಇದೆ ಸರ್. ಓಕೆ. ಈಗ ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದಾ? ಹಾಂ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆ ಸರ್, ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿದೆ. ಈಗ ಹಿಂದ್ಗಡೆ ಸೀಟ್ ಸಿಂಗಲ್ ಇದೆಯಾ ಡಬಲ್ ಇದೆಯಾ ಸರ್ ಅದು? ಡಬಲ್ ಮಾಡಿಸಿದ್ದಾನೆ ಸರ್ ಅದು. ಹಾಂ. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇದು ದಾವಣಗೆರೆ ಹತ್ರ ಕುಂದವಾಡ ಅಂತ ಸರ್. ದಾವಣಗೆರೆಯಿಂದ ಕುಂದವಾಡ ಎಷ್ಟು ದೂರ ಆಗುತ್ತೆ ದಾವಣಗೆರೆಯಿಂದ? ದಾವಣಗೆರೆಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. 3 ಕಿಲೋಮೀಟ್ರ್ ಅಷ್ಟೇನಾ? ಹ್ಞೂ ಸರ್. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 165 ಹೇಳ್ತಾನೆ ಸರ್, ಹೆಚ್ಚು ಕಮ್ಮಿ ಬಂದು ಮಾಡಿಕೊಡ್ತೀನಿ. 1,65,000? ಹಾಂ ಸರ್. ಜಾಸ್ತಿ ಆಯ್ತಲ್ಲ ಸರ್ ಗಾಡಿಗೆ? ಸರ್ ಗಾಡಿ ಅದು MPF ಅಲ್ಲ ಸರ್, ಅದರಲ್ಲಿ ಗಾಡಿ ಇಂಜಿನ್ ಮಾತ್ರ ಕಂಫರ್ಟಬಲ್ ಆಗೈತೆ. ಇಂಜಿನ್ನಲ್ಲಿ ಒಂದು ಫಾಲ್ಟ್ ಇಲ್ಲ, ಯಾಕಂದರೆ ನಾನೀಗ ಆಲ್ರೆಡಿ ಅಲ್ಲಿ ಇಲ್ಲಿ ಹೊರಗಡೆ ತಗೊಂಡು ಹೋಗಿದ್ದೀನಿ. ಫ್ಯಾಮಿಲಿ ಟ್ರಿಪ್ ಹೋಗಿದ್ದಾನಲ್ಲ, ಇವತ್ತಿಗೆ ನಾನು ಗಾಡಿ ತಂದು ಕಿಲಿಗೆ ಇಂಜಿನ್ನಲ್ಲಿ ಒಂದು ಕೆಲಸ ಮಾಡಿಸಿಲ್ಲ ಸರ್. ನಾನು ಅವ್ರ ಹತ್ರ ನಾನು ಏನು ಗಾಡಿ ತಗೊಂಬಂದಲ್ಲ, ಆ ತಗೊಂಬಂದು ಕಿಡಿಗೆ ಗಾಡಿ ನನಗೆ ಎಲ್ಲಿ ಕೈ ಕೊಟ್ಟಲ್ಲ, ಎಲ್ಲಿ ಒಂದು ಗಾಡಿದು ಕೆಲಸ ಮಾಡಿಸಿಲ್ಲ ನಾನು. ಆ ಥರ ಇತ್ತು ಗಾಡಿ. ಅದಕ್ಕೋಸ್ಕರ ನಾನು ಈಗ ಕೊಡೋ ಉದ್ದೇಶ ಏನು ಸರ್ ಅಂದರೆ, ಬೇರೆ ಗಾಡಿ ಮಾಡೋಕ್ಕೋಸ್ಕರ ಕೊಡ್ತಾರೆ ಅದಷ್ಟೇ ಅದನ್ನ. ಓಕೆ. ಬಟ್ ಈಗ ಆ ಮಾಡಲು ರೇಟು ಮಾರ್ಕೆಟ್ ಬಜಾರಲ್ಲಿ ಆ ರೇಟ್ ನಡೀತಿಲ್ಲಲ್ಲ ಸರ್? ಅಲ್ಲ, ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಹೇಳ್ತೀನಿ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿಲ್ಲ? ಹಾಂ ಇದೇ ನಂಬರ್ ಸರ್. ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸ್ ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದಾಗ ವ್ಯವಹಾರ ಕುಂತಾಗ ಅವ್ರು ಹೇಳೋ ರೇಟು ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ಅಂದರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ಕೂಡ ರಿಸೀವ್ ಮಾಡೋದಿಲ್ಲ. ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ನಿಮಗೆ ಗಾಡಿ ಓನರ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ನೀವು ಫೋಟೋಸ್ ಎಲ್ಲ ಕಳಿಸಾದ್ಮೇಲೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.